ಅವ್ರಿಗೆ ಟನಲ್ ಮಾಡಿ ಇದು ಮಾಡೋದು. ನಮ್ಮ ಜರ್ನಿಯ ವಿಡಿಯೋ ಮಾಡ್ಬಿಡ್ತೀನಿ. ಕಟ್ ಮಾಡ್ರ ಕಾಲು ವಿಡಿಯೋ ಮಾಡ್ತೀನಿ. 12ನೇ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ. ಈಗ ನಾವು ಇವತ್ತಿಗೆ ಮುಗೀತು ನಮ್ದು ರಾಮೇಶ್ವರಂ ದರ್ಶನ ಆಯ್ತು. 22 ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದು ಆಯ್ತು. ಖುಷಿ ಆಗ್ತದೆ. ಸೊ ನಮ್ಮ ಜ್ಯೋತಿರ್ಲಿಂಗದ ದರ್ಶನ ಮುಗಿಯಿತು. ನಾವು ಭೀಮಶಂಕರ್, ತ್ರ್ಯಂಬಕೇಶ್ವರ್, ಕೃಷ್ಣೇಶ್ವರ್, ಕೇದಾರ್ನಾಥ್ ಅಲ್ಲ ಓಂಕಾರೇಶ್ವರ್, ಮಹಾಕಾಳೇಶ್ವರ್, ಕೇದಾರ್ನಾಥ್, ಸೋಮನಾಥೇಶ್ವರ್, ನಾಗೇಶ್ವರ್ ಮತ್ತು ಕಾಶಿ ವಿಶ್ವನಾಥ್, ಬಾಬಾ ವೈದ್ಯನಾಥ್, ಅದಾದಮೇಲೆ ಮಲ್ಲಿಕಾರ್ಜುನ ಸ್ವಾಮಿ, ಅದಾದ ಮೇಲೆ ಕೊನೆಗೆ ರಾಮನಾಥ ಸ್ವಾಮಿ ದರ್ಶನ ಮುಗಿಸಿ ನಮ್ಮ ಜರ್ನಿಯ 12 ಜ್ಯೋತಿರ್ಲಿಂಗ ಕೊನೆಗೆ ನಾವು ಇಲ್ಲಿ ಬಂದು ಸಮುದ್ರದಲ್ಲಿ ಮುಳುಗಿ 22 ಪವಿತ್ರ ಬಾವಿಗಳಲ್ಲಿ ಸ್ನಾನ ಮಾಡಿ ಆ ಪಾಪ ಮತ್ತು ಏನು ಸಿನ್ಸ್ ನಾವು ಮಾಡಿದ್ವಿ ಲೈಫಲ್ಲಿ ಅಥವಾ ಏನೇ ಕರ್ಮಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸ್ನಾನ ಮಾಡಿದ್ರೆ, ಅದೇ ರೀತಿಲಿ ದರ್ಶನ ಮಾಡಿ ನಮ್ಮ ಈ ಜ್ಯೋತಿರ್ಲಿಂಗದ ಒಂದು ಯಾತ್ರೆ ಇವತ್ತಿಗೆ ಒಂದು ಅಭೂತಪೂರ್ವವಾಗಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ತುಂಬ ಖುಷಿ ಕೊಡುವಂಥ ವಿಷಯ, ಯಶಸ್ವಿಯಾಗಿದೆ. ತುಂಬ ಖುಷಿ ಕೊಡುವಂಥ ವಿಷಯ. ಒಂದೇ ಜರ್ನಿಲಿ 12 ಜ್ಯೋತಿರ್ಲಿಂಗ ನೋಡೋದು ತುಂಬ ತಮಾಷೆ ಮಾತಲ್ಲ. ಆ ದೇವ್ರು ಕರ್ಕೊಂಡ್ರೆ ಜ್ಯೋತಿರ್ಲಿಂಗ ನೋಡೋಕ್ಕಾಗೋದು ಅಂತಾರೆ. ನಾವು ಹೋಗಿ ನೋಡೋಕ್ಕಾಗಲ್ಲ, ದೇವ್ರನ್ನೇ ಕರಿಬೇಕು, ಕರೆಸ್ಕೋಬೇಕು ಅಂತಲೇ ಆ ದೇವ್ರನ್ನೇ ನಮ್ಮನ್ನು 3 ಜನ ಏನೋ ತೊಂದರೆ ಇಲ್ಲದೆ 12 ಜ್ಯೋತಿರ್ಲಿಂಗ ದರ್ಶನ ಕೊಟ್ಟು ಕಳಿಸ್ತಾ ಇದ್ದಾನೆ. ತುಂಬ ಖುಷಿಯಾಗುವಂಥ ವಿಷಯ. ಈ ಮೂಮೆಂಟನ್ನು ತುಂಬ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ತುಂಬ ಡಿವೈನ್ ಮೂಮೆಂಟ್ ಅಂತ ಹೇಳ್ಬೋದು. ಮನಸ್ಸಿಗೆ ಒಂದು ಭಾವುಕತೆ ಕೂಡ ಬಂದಿದೆ. ತುಂಬ ಖುಷಿ ಕೂಡ ಆಗ್ತಿದೆ ಅಷ್ಟೇ. ಹರ ಹರ್ ಮಹಾದೇವ್, ಬಂ ಬಂ ಭೋಲೆನಾಥ್, ಓಂ ನಮಃ ಶಿವ. ಜೈ ರಾಮನಾಥೇಶ್ವರ್, ಜೈ ಮಹಾಕಾಳೇಶ್ವರ್, ಜೈ ಓಂಕಾರೇಶ್ವರ್, ಜೈ ಸೋಮನಾಥೇಶ್ವರ್, ಜೈ ನಾಗೇಶ್ವರ್, ಜೈ ಕೇದಾರನಾಥೇಶ್ವರ್, ಜೈ ಕಾಶಿ ವಿಶ್ವನಾಥೇಶ್ವರ್, ಜೈ ಬಾಬಾ ವೈದ್ಯನಾಥೇಶ್ವರ್, ಜೈ ಮಲ್ಲಿಕಾರ್ಜುನ ಸ್ವಾಮಿ. ಎಲ್ಲ ಕವರ್ ಮಾಡಿದೆ ಅನಿಸುತ್ತೆ. ಕೊನೆಗೆ ರಾಮನಾಥ ಸ್ವಾಮಿ. ಹರ ಹರ್ ಮಹಾದೇವ್.